ಲಿಬ್ರೆ ಆಫೀಸ್ ಇಂಪ್ರೆಸ್ ನ ಪ್ರೆಸೆಂಟೇಷನ್ ಅನ್ನು ಪ್ರಿಂಟ್ ಮಾಡುವ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವುದು ಏನೆಂದರೆ ಪ್ರಿಂಟ್ ಗಾಗಿ ಇರುವ ವಿವಿಧ ಆಯ್ಕೆಗಳು, ಸ್ಲೈಡ್ಸ್, ಹ್ಯಾಂಡ್ಔಟ್ಸ್, ನೋಟ್ಸ್ ಮತ್ತು ಔಟ್ಲೈನ್. ಇಲ್ಲಿ ನಾವು ಉಬುಂಟು ಲಿನಕ್ಸ್ 10.4 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 3.3.4 ಅನ್ನು ಬಳಸುತ್ತೇವೆ. ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಪ್ರೆಸೆಂಟೇಷನ್ ನ ಹಾರ್ಡ್ ಕಾಪಿಯನ್ನು ಪ್ರಿಂಟ್ ಮಾಡುವ ಅಗತ್ಯವಿರುತ್ತದೆ. ಉದಾಹರಣೆಗೆ, ನಿಮಗೆ ನಿಮ್ಮ ಪ್ರೆಸೆಂಟೇಷನ್ ನ ಕೆಲವು ಕಾಪಿಗಳನ್ನು ನಿಮ್ಮ ವೀಕ್ಷಕರಿಗೆ ನಂತರದ ಉಲ್ಲೇಖಕ್ಕಾಗಿ ಕೊಡಬೇಕಾಗುತ್ತದೆ. ಹಾಗಾದರೆ ಮೊದಲು ನಾವು ಈಗ ನಮ್ಮ ಸ್ಯಾಂಪಲ್ ಇಂಪ್ರೆಸ್ ಪ್ರೆಸೆಂಟೇಷನ್ ಅನ್ನು ಡಬಲ್ ಕ್ಲಿಕ್ ಮಾಡುವ ಮೂಲಕ ಓಪನ್ ಮಾಡೋಣ. ಈಗ ನಿಮ್ಮ ಸ್ಲೈಡ್ ಗಳ ಪ್ರಿಂಟ್ ಔಟ್ ಅನ್ನು ಪಡೆಯಲು ಫೈಲ್ ಗೆ ಹೋಗಿ ಪ್ರಿಂಟ್ ಕ್ಲಿಕ್ ಮಾಡಿ ಅಥವಾ ಕಂಟ್ರೋಲ್ ಮತ್ತು P ಕೀಯನ್ನು ಒಟ್ಟಿಗೆ ಕ್ಲಿಕ್ ಮಾಡಿ. ಜನರಲ್ ಹಾಗೂ ಆಪ್ಷನ್ಸ್ ಟ್ಯಾಬ್ ಗಳ ಸೆಟ್ಟಿಂಗ್ ಗಳ ಬಗ್ಗೆ ತಿಳಿಯಲು ಲಿಬ್ರೆ ಆಫೀಸ್ ರೈಟರ್ ಸಾಲಿನ ವ್ಯೂಯಿಂಗ್ ಮತ್ತು ಪ್ರಿಂಟಿಂಗ್ ಡಾಕ್ಯುಮೆಂಟ್ ಬಗೆಗಿನ ಟ್ಯುಟೋರಿಯಲ್ ಅನ್ನು ನೋಡಿ. ಡಾಕ್ಯುಮೆಂಟ್ ಫೀಲ್ಡ್ ನಲ್ಲಿ ಪ್ರಿಂಟ್ ನ ಜನರಲ್ ಟ್ಯಾಬ್ ನಲ್ಲಿ ನಿಮಗೆ ವಿವಿಧ ಆಯ್ಕೆಗಳು ಕಾಣುತ್ತವೆ. ಅವುಗಳು ಇಂಪ್ರೆಸ್ ಗೆ ವಿಶಿಷ್ಟವಾಗಿವೆ. ಈ ಆಯ್ಕೆಗಳು ನಮಗೆ ನಮ್ಮ ಸ್ಲೈಡ್ ಅನ್ನು ನಮಗೆ ಬೇಕಾದ ರೀತಿಯಲ್ಲಿ ಪ್ರಿಂಟ್ ಮಾಡಲು ಅವಕಾಶ ಮಾಡಿಕೊಡುತ್ತವೆ. ಸ್ಲೈಡ್ಸ್, ಹ್ಯಾಂಡ್ಔಟ್ಸ್, ನೋಟ್ಸ್ ಮತ್ತು ಔಟ್ಲೈನ್ ಇದರಲ್ಲಿ ನಾವು ಈಗ ಸ್ಲೈಡ್ಸ್ ಆಯ್ಕೆಗೆ ಹೋಗೋಣ. ಈಗ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಪ್ರಿಂಟ್ ಮಾಡಲು ಬೇಕಾದ ಸ್ಲೈಡ್ ನ ಭಾಗಗಳನ್ನು ಆಯ್ಕೆ ಮಾಡಬಹುದು. ಪ್ರಿಂಟ್ ಕಲರ್ ಮತ್ತು ಸೈಜ್. ಈಗ ನಾವು ಕಂಟೆಂಟ್ ನ ಕೆಳಗೆ ಸ್ಲೈಡ್ ನೇಮ್, ಡೇಟ್ ಮತ್ತು ಟೈಮ್ ಹಾಗೂ ಮರೆಯಾಗಿರುವ ಪೇಜ್ ಗಳನ್ನು ಸೆಲೆಕ್ಟ್ ಮಾಡೋಣ. ಟೆಕ್ಸ್ಟ್ ವಿವರಿಸಿದಂತೆ ಇದು ಸ್ಲೈಡ್ ನ ನೇಮ್, ಡೇಟ್ ಮತ್ತು ಟೈಮ್ ಹಾಗೂ ಮರೆಯಾಗಿರುವ ಪೇಜ್ ಗಳಿದ್ದರೆ ಪ್ರಿಂಟ್ ಮಾಡುತ್ತದೆ. ಈಗ ಕಲರ್ ನ ಕೆಳಗೆ ಗ್ರೇ ಸ್ಕೇಲ್ ಆಯ್ಕೆ ಮಾಡಿ. ಟೆಕ್ಸ್ಟ್ ವಿವರಿಸಿದಂತೆ ಬೇರೆ ಉಳಿದ ಆಯ್ಕೆಗಳು ಸ್ಲೈಡ್ ಅನ್ನು ಅದರ ಮೂಲ ರೂಪದಲ್ಲೇ ಅಥವಾ ಕಪ್ಪು ಬಿಳುಪಿನಲ್ಲಿ ಪ್ರಿಂಟ್ ಮಾಡುತ್ತವೆ. ಮತ್ತು ಸೈಜ್ ನ ಕೆಳಗೆ ಈಗ ನಾವು ಫಿಟ್ ಟು ಪ್ರಿಂಟೇಬಲ್ ಪೇಜ್ ಅನ್ನು ಸೆಲೆಕ್ಟ್ ಮಾಡೋಣ. ನೀವು ನಿಮಗೆ ಬೇಕಾದಂತೆ ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ನ ಉಳಿದ ಸೈಜ್ ನ ಆಯ್ಕೆಗಳ ಬಗ್ಗೆ ಅನ್ವೇಷಿಸಬಹುದು. ನಿಮಗೆ ಪ್ರಿಂಟ್ ಮಾಡುವ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಪೇಜ್ ಲೇಔಟ್ ಟ್ಯಾಬ್ ನಲ್ಲಿ ವಿವಿಧ ಆಯ್ಕೆಗಳು ಕಂಡುಬರಬಹುದು. ಈಗ ನಿಮಗೆ ತುಂಬಾ ಸ್ಲೈಡ್ ಗಳನ್ನು ಒಂದೇ ಪೇಜ್ ನಲ್ಲಿ ಪ್ರಿಂಟ್ ಮಾಡಬೇಕಿದೆ ಎಂದುಕೊಳ್ಳಿ. ಹಾಗಾಗಿ ಈಗ ಪೇಜ್ ಪರ್ ಶೀಟ್ ಅನ್ನು ಸೆಲೆಕ್ಟ್ ಮಾಡಿ. ಡಿಫಾಲ್ಟ್ ಆಗಿ ಅದು ಒಂದು ಪೇಜ್ ಗೆ ಒಂದೇ ಸ್ಲೈಡ್ ಪ್ರಿಂಟ್ ಮಾಡುತ್ತದೆ. ಇಲ್ಲಿ ಒಂದು ಸಣ್ಣ ಪೇಜ್ ಪ್ರಿವ್ಯೂ ಇದೆ. ಈಗ ಡ್ರಾಪ್ ಡೌನ್ ಬಾಣವನ್ನು ಕ್ಲಿಕ್ ಮಾಡಿ ಹಾಗೂ ನಿಮಗೆ ಪ್ರತಿ ಪೇಜ್ ಗೆ ಪ್ರಿಂಟ್ ಮಾಡಬೇಕಾಗಿರುವ ಪೇಜ್ ಸಂಖ್ಯೆಯನ್ನು ಆಯ್ಕೆ ಮಾಡಿ. ನಾವು ಪ್ರಿವ್ಯೂ ನಲ್ಲಿ 2 ಆಯ್ಕೆ ಮಾಡಿದಾಗ ನಾವು 2 ಪೇಜ್ ಗಳನ್ನು ನೋಡಬಹುದು ಮತ್ತು 6 ಆಯ್ಕೆ ಮಾಡಿದರೆ 6 ಪೇಜ್ ಗಳನ್ನು ನೋಡಬಹುದು. ಡ್ರಾ ಅ ಬಾರ್ಡರ್ ಅರೌಂಡ್ ಈಚ್ ಪೇಜ್ ಆಯ್ಕೆಯನ್ನು ಗುರುತು ಮಾಡುವುದರಿಂದ ಪ್ರಿಂಟ್ ಆಗುವಾಗ ಪ್ರತಿ ಪೇಜ್ ನ ಸುತ್ತ ಒಂದು ಕಪ್ಪು ಬಾರ್ಡರ್ ಬರುತ್ತದೆ. ಇದು ಪೇಜ್ ಅನ್ನು ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ. ಮುಂದಿನ ಆಯ್ಕೆಯು ಬ್ರೌಷರ್. ಅದು ನಮಗೆ ಸ್ಲೈಡ್ ಗಳನ್ನು ಸುಲಭದಲ್ಲಿ ಮಡಿಚಲು ಆಗುವ ಬ್ರೌಷರ್ ನಂತೆ ಪ್ರಿಂಟ್ ಮಾಡುತ್ತದೆ. ಹೇಗಿದ್ದರೂ ಈ ಸಂದರ್ಭದಲ್ಲಿ ನಾವು ಈ ಆಯ್ಕೆಯನ್ನು ಬಳಸುವುದಿಲ್ಲ. ನೀವು ಇದನ್ನು ನಿಮಗೆ ಬೇಕಾದಂತೆ ವಿವರಿಸಬಹುದು. ಆಪ್ಷನ್ಸ್ ಟ್ಯಾಬ್ ನ ಯಾವ ಚೆಕ್ ಬಾಕ್ಸ್ ಅನ್ನು ಗುರುತು ಮಾಡಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಿ. ಈ ಚೆಕ್ ಬಾಕ್ಸ್ ಗಳನ್ನು ಕೆಲವು ವಿಶೇಷವಾದ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅವುಗಳ ಬಗ್ಗೆ ನಾವು ಈ ಟ್ಯುಟೋರಿಯಲ್ ನಲ್ಲಿ ಚರ್ಚಿಸುವುದಿಲ್ಲ. ಈಗ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟರ್ ಸರಿಯಾಗಿ ಜೋಡಣೆ ಮಾಡಿದ್ದರೆ ಪ್ರಿಂಟರ್ ಪ್ರಿಂಟ್ ಅನ್ನು ಶುರು ಮಾಡಬೇಕು. ನಂತರ ಈಗ ನಾವು ಹ್ಯಾಂಡ್ಔಟ್ ಆಯ್ಕೆಯ ಬಗ್ಗೆ ಕಲಿಯೋಣ. ಈಗ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರಲ್ ಟ್ಯಾಬ್ ನ ಡಾಕ್ಯುಮೆಂಟ್ ಫೀಲ್ಡ್ ನಲ್ಲಿ ಪ್ರಿಂಟ್ ನ ಕೆಳಗೆ ಹ್ಯಾಂಡ್ಔಟ್ ಅನ್ನು ಆಯ್ಕೆ ಮಾಡಿ. ಡಿಫಾಲ್ಟ್ ಆಗಿ ಅದರಲ್ಲಿ ಒಂದು ಪೇಜ್ ಗೆ 4 ಸ್ಲೈಡ್ ಗಳು ಮತ್ತು ಡಿಫಾಲ್ಟ್ ಆರ್ಡರ್ ಎಡದಿಂದ ಬಲ ಎಂದು ಇರುತ್ತದೆ. ಈ ಪ್ರೆಸೆಂಟೇಷನ್ ನಲ್ಲಿ ಇದನ್ನು ಬದಲಾಯಿಸದೆ ಹಾಗೆ ಇಡಿ. ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ನಲ್ಲಿ ಸೈಜ್ ಆಯ್ಕೆಯನ್ನು ಡಿಸೇಬಲ್ ಮಾಡಿರುವುದನ್ನು ನೀವು ಗಮನಿಸಬಹುದು. ಅದು ಏಕೆಂದರೆ ಪ್ರಿಂಟ್ ನ ಸೈಜ್ ಅನ್ನು ಒಂದು ಶೀಟ್ ನಲ್ಲಿರುವ ಸ್ಲೈಡ್ ಗಳ ಸಂಖ್ಯೆಗಳ ಮೇಲೆ ಮತ್ತು ಶೀಟ್ ನ ಸೈಜ್ ನ ಮೇಲೆ ಅಳೆಯಲಾಗುತ್ತದೆ. ಈಗ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟರ್ ಅನ್ನು ಸರಿಯಾಗಿ ಜೋಡಿಸಿದ್ದಲ್ಲಿ ಪ್ರಿಂಟರ್ ಪ್ರಿಂಟ್ ಅನ್ನು ಶುರು ಮಾಡಬೇಕು. ಈಗ ನಾವು ಮೊದಲ ಸ್ಲೈಡ್ ಗೆ ಹೋಗೋಣ ಮತ್ತು ಸ್ಲೈಡ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಹೀಗೆಂದು ನೋಟ್ ಬರೆಯಬೇಕು: ದಿಸ್ ಈಸ್ ಅ ಸ್ಯಾಂಪಲ್ ನೋಟ್. ನೀವು ನಿಮ್ಮ ಸ್ಲೈಡ್ ಮೇಲೆ ಟೈಪ್ ಮಾಡಿದ ನೋಟ್ಸ್ ಅನ್ನು ಪ್ರಿಂಟ್ ಮಾಡಬೇಕಿದ್ದರೆ ಫೈಲ್ ಗೆ ಹೋಗಿ ಪ್ರಿಂಟ್ ಕ್ಲಿಕ್ ಮಾಡಿ. ಜನರಲ್ ಟ್ಯಾಬ್ ನ ಡಾಕ್ಯುಮೆಂಟ್ ಫೀಲ್ಡ್ ನಲ್ಲಿ ಪ್ರಿಂಟ್ ನ ಕೆಳಗೆ ನೋಟ್ಸ್ ಅನ್ನು ಆಯ್ಕೆ ಮಾಡಿ. ಪೇಜ್ ನ ಪ್ರಿವ್ಯೂ ಅನ್ನು ನೋಡಿ. ಅದು ನಿಮ್ಮ ಸ್ಲೈಡ್ ನ ಬುಡದಲ್ಲಿ ಟೈಪ್ ಮಾಡಿರುವ ನೋಟ್ಸ್ ಅನ್ನು ತೋರಿಸುತ್ತದೆ. ಈಗ ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಗಮನಿಸಿ, ನಾವು ನೋಟ್ಸ್ ಅನ್ನು ಪ್ರಿಂಟ್ ಮಾಡುವಾಗ ಸೈಜ್ ಆಯ್ಕೆ ಇರುವುದಿಲ್ಲ. ಈಗ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಪ್ರಿಂಟರ್ ಅನ್ನು ಸರಿಯಾಗಿ ಜೋಡಿಸಿದ್ದಲ್ಲಿ ಪ್ರಿಂಟರ್ ಪ್ರಿಂಟ್ ಅನ್ನು ಶುರು ಮಾಡಬೇಕು. ಕೊನೆಯಲ್ಲಿ ನಮಗೆ ಪ್ರೆಸೆಂಟೇಶನ್ ಸಮಯದಲ್ಲಿ ಸುಲಭದಲ್ಲಿ ರೆಫರ್ ಮಾಡಲು ಸ್ಲೈಡ್ ಮೇಲೆ ಮುಖ್ಯಾಂಶಗಳನ್ನು ಪ್ರಿಂಟ್ ಮಾಡಲು ಫೈಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಟ್ಯಾಬ್ ನಲ್ಲಿ ಡಾಕ್ಯುಮೆಂಟ್ ಫೀಲ್ಡ್ ನಲ್ಲಿ ಪ್ರಿಂಟ್ ನ ಕೆಳಗೆ ಔಟ್ಲೈನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಎಡಬದಿ ಇರುವ ಸ್ಲೈಡ್ ನ ಪ್ರಿವ್ಯೂ ಪೇಜ್ ಅನ್ನು ನೋಡಿ. ಅದು ನಿಮ್ಮ ಸ್ಲೈಡ್ ನ ಔಟ್ಲೈನ್ ಅಥವಾ ಸೀಕ್ವೆನ್ಸ್ ಜೊತೆ ಸ್ಲೈಡ್ ಹೆಡ್ಡಿಂಗ್ ಮತ್ತು ಸಬ್ ಪಾಯಿಂಟ್ ಗಳನ್ನು ತೋರಿಸುತ್ತದೆ. ಈಗ ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಈಗ ಪುನಃ ಗಮನಿಸಿ, ನಾವು ಔಟ್ಲೈನ್ ಅನ್ನು ಪ್ರಿಂಟ್ ಮಾಡುವಾಗ ಸೈಜ್ ಆಯ್ಕೆಗಳು ಕಾಣಿಸುವುದಿಲ್ಲ. ಈಗ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟರ್ ಸರಿಯಾಗಿ ಜೋಡಣೆ ಮಾಡಿದ್ದರೆ ಪ್ರಿಂಟರ್ ಪ್ರಿಂಟ್ ಅನ್ನು ಶುರು ಮಾಡಬೇಕು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತದ್ದು ಇಷ್ಟು. ಸ್ಲೈಡ್ ಗಳನ್ನು, ಹ್ಯಾಂಡ್ಔಟ್ ಗಳನ್ನು, ನೋಟ್ ಗಳನ್ನು ಮತ್ತು ಔಟ್ಲೈನ್ ಗಳನ್ನು ಪ್ರಿಂಟ್ ಮಾಡುವುದು. ಈ ಸಮಗ್ರವಾದ ಅಸೈನ್ಮೆಂಟ್ ಅನ್ನು ಪ್ರಯತ್ನಿಸಿ. ಹೊಸ ಪ್ರೆಸೆಂಟೇಶನ್ ಅನ್ನು ತಯಾರಿಸಿ. ಎರಡನೇ ಸ್ಲೈಡ್ ಅನ್ನು ಮಾತ್ರ ಪ್ರಿಂಟ್ ಮಾಡಿ. ಮೊದಲ 4 ಸ್ಲೈಡ್ ಗಳನ್ನು ಹ್ಯಾಂಡ್ಔಟ್ ಆಗಿ ಪ್ರಿಂಟ್ ಮಾಡಿ. ಈ ಲಿಂಕ್ ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ. ಅದು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಕೊಡುತ್ತದೆ. ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಈ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ತಂಡ ಸ್ಪೋಕನ್ ಟ್ಯುಟೋರಿಯಲ್ ಬಳಸಿ ವರ್ಕ್ಶಾಪ್ ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಗಳಲ್ಲಿ ಪಾಸ್ ಆದವರಿಗೆ ಸರ್ಟಿಫಿಕೇಟ್ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠವು ದೇಸಿ ಕ್ರಿಯು ನಿಂದ ಅನುವಾದಿಸಲ್ಪಟ್ಟಿದ್ದು, ಇದರ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.